ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ಇದು ನಾನು ಸಂಜೆ ತಗೊಂಡಿರೋದು ಕ್ಲಿಪ್ಪಿಂಗ್ಸು. ಬ್ಯಾಕ್ ಪೇನ್ ಇತ್ತು ಅಂತ ಹೇಳಿದ್ನಲ್ಲ, ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೆ. ಸರಿ ಅಂತ ರಾಗಿ ಹಸಿಟ್ಟು ಖಾಲಿ ಆಗಿತ್ತು. ಹಾಗೆ ರಾಗಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಹಾಸ್ಪಿಟಲಲ್ಲಿ ತೋರಿಸ್ಕೊಂಬರೋಣ ಅಂತ ಹೋಗಿದ್ವಿ ಫ್ರೆಂಡ್ಸ್. ನೋಡಿ, ಇದು ರಾಗಿ ಮಿಲ್ಲು ನಮ್ಮೂರ ಹತ್ರ ಇರೋದು ಪಕ್ಕದೂರಲ್ಲಿ. ನೋಡಿ, ಇದು ಬಂದ್ಬಿಟ್ಟು ಎಣ್ಣೆದು ಫ್ರೆಂಡ್ಸ್, ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ಆಡಿಸೋದು. ನೋಡಿ, ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ಮಿಷಿನಲ್ಲೇ ಹಾಕಿ ಕ್ಲೀನ್ ಮಾಡಿಸೋದು ಫ್ರೆಂಡ್ಸ್. ನಮಗೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಬರಲ್ವಲ್ಲ, ಅದಕ್ಕೆ ಮಿಷಿನ್ ತೊಗೊಂಡೋಗಿ ಕ್ಲೀನ್ ಮಾಡಿಸೋದು. ನೋಡಿ, ಹಸಿಟ್ಟು ಹಾಕ್ತಾಯಿದ್ದಾರೆ. ಹಾಗೆ ಬರಬೇಕಾದ್ರೆ ಪಾನಿಪುರಿ ತಗೊಬಂದಿದ್ವಿ. ನೋಡಿ, ಮಕ್ಕಳೆಲ್ಲ ತಿಂತಾಯಿದ್ದಾರೆ. ಎಲ್ಲ ಅವರೇ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದಾರೆ. ಮಸಾಲ ಪುರಿ ಫ್ರೆಂಡ್ಸ್, ಪಾನಿಪುರಿ ಎಲ್ಲ ಮನೆಯವ್ರು ತೋರಿಸ್ತಾ ಇದ್ದಾರೆ. ಎಲ್ಲರಿಗೂ ಹಾಕ್ಕೊಟ್ಟಿದ್ದೆ, ತಂದು ಮಿಕ್ಸ್ ಮಾಡಿ ತಿಂತಾಯಿದ್ದಾರೆ. ಬನ್ನಿ, ನೀವು ಪಾನಿಪುರಿ ತಿನ್ನೋರಂತೆ. ಹಾಗೆ ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ ಮಾಡ್ಕೊತಾಯಿದ್ದೀನಿ. ವಾಂಗಿಬಾತ್ ಮಾಡೋಣ ಅಂತ ಆ ಕಡೆ ರೈಸ್ಗೆ ಇಟ್ಕೊಂಡಿದ್ದೀನಿ. ಈ ಕಡೆ ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ತುಂಬ ಜನ ನೋಡ್ತೀರ, ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಲೈಕೇ ಕೊಡಲ್ಲ ಯಾರು. ಯಾಕೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಲ್ವಾ? ಯಾವ ಥರ ವೀಡಿಯೋಸ್ ಬರ್ತಾಯಿದೆ ಏನು ಅಂತ ಒಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಬದನೆಕಾಯಿ ಮೊನ್ನೆ ಸಂತೆಯಲ್ಲಿ ತಗೊಬಂದಿದ್ದೆ, ಫ್ರೆಶ್ ಆಗಿತ್ತು. ಅದು ಹಂಗೆ ಇಟ್ಟರೆ ಹೋಗುತ್ತೆ ಅಂದ್ಬಿಟ್ಟು ವಾಂಗಿಬಾತ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಟೊಮೊಟೊ ಎಲ್ಲ ತೊಳ್ಕೊಂಡು ಬದನೆಕಾಯಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಫ್ರೆಶ್ ಬದನೆಕಾಯಿ ಚೆನ್ನಾಗಿತ್ತು. ಅದು ಹಾಗೆ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಮಾಡಿಬಿಡೋಣ ಅಂತ ಮಾಡ್ಕೊತಾಯಿದ್ದೀನಿ. ಅದು ಬದನೆಕಾಯಿ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರು ಹಾಳಾಗ್ಬಿಡುತ್ತಲ್ವ, ಅದಕ್ಕೆ ಸರಿ ತಂದ ತಕ್ಷಣ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಮಾಡ್ಕೊತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀವಿ, ಆದರೆ ಟೊಮೊಟೊ ಹಾಕಿದ್ರೇ ಪ್ರತಿಯೊಂದಕ್ಕೂ ಟೊಮೊಟೊ ಹಾಕೋ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಅದಕ್ಕೆ ಒಂದೆರಡು ಚಿಕ್ಕದಾಗಿ ಹಾಕ್ಕೊತಾಯಿದ್ದೀನಿ. ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ. ಬದನೆಕಾಯಿ ನೋಡಿದ್ರೇ ಫ್ರೆಶ್ ಆಗಿರುತ್ತೆ. ವಾಂಗಿಬಾತ್ ನೆನಪಾಗುತ್ತೆ. ಅದಕ್ಕೆ ಹೋದಾಗ ತಗೊಬಂದ್ಬಿಡ್ತೀನಿ. ನಾನು ಬೆಳಗ್ಗೆ ಹೊತ್ತು ಟಿಫನ್ಗೆ ತಲೆನೋವು ಫ್ರೆಂಡ್ಸ್. ಇಲ್ಲ ಅಂದರೆ ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ವಾಂಗಿಬಾತ್ ಮಾಡೋಣ ಅಂದ್ಬಿಟ್ಟು ತಗೊಬಂದಿದ್ದೆ. ಚೆನ್ನಾಗಿದ್ದಾವೆ ಬದನೆಕಾಯಿ. ನೋಡಿ, ಸ್ವಲ್ಪ ನೀರು ಹಿಡ್ಕೊಂಡು ಬಟ್ಲಿಗೆ ಉಪ್ಪು ಹಾಕ್ಕೊತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಕಟ್ ಮಾಡಿ ಬದನೆಕಾಯಿ ಅದಕ್ಕೆ ಹಾಕಿದ್ರೆ ಕಲರ್ ಚೇಂಜ್ ಆಗೋಲ್ಲ ಫ್ರೆಂಡ್ಸ್, ಹಾಗೇ ಇರುತ್ತೆ. ಹಾಗೆ ಇಲ್ಲಿ ಈರುಳ್ಳಿ ಟೊಮೆಟೊ ಬೇಯೋಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಬೇಗ ಬೇಯುತ್ತೆ ಅಂತ. ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ನೀರಿಗೆ ಉಪ್ಪು ಹಾಕಿ ಒಂದು ಸ್ವಲ್ಪ ಕರಗಲಿ ಅಂತ ಬಿಟ್ಟಿದ್ದೀನಿ. ಬದನೆಕಾಯಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ. ನೋಡಿ, ಇಲ್ಲ ಅನ್ನನೂ ರೆಡಿಯಾಗಿದೆ. ನಾನು ಯಾವಾಗಲೂ ಪಾತ್ರೆಯಲ್ಲೇ ಫ್ರೆಂಡ್ಸ್ ಮಾಡ್ಕೊಳ್ಳೋದು. ಕುಕ್ಕರಲ್ಲಿ ಅಂದರೆ ಈ ಸೊಸೈಟಿಯಲ್ಲಿ ಕೊಡ್ತಾರಲ್ವ ಅಕ್ಕಿ ಡಿಪೋ ಅಲ್ಲಿ, ಅದು ಅಕ್ಕಿ ಆದರೆ ನಾನು ಕುಕ್ಕರಲ್ಲಿ ಮಾಡ್ಕೊತೀನಿ. ಮಾಮೂಲಿ ಟಿಫನ್ಗಳಿಗೆಲ್ಲ ಈ ಥರ ವೈಟ್ ರೈಸ್ ಮಾಡ್ಕೊಬೇಕು ಅಂದರೆ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು. ಪಲಾವು ಬಾತುಗಳು ಆ ಥರ ಮಾಡಬೇಕಂದ್ರೆ ಕುಕ್ಕರಲ್ಲಿ ಮಾಡ್ತೀನಿ. ವೈಟ್ ರೈಸ್ ಈ ಥರ ಟಿಫನ್ ಬೆಳಗ್ಗೆಗೆ ಅಂದರೆ ಪಾತ್ರೆಯಲ್ಲೇ ಮಾಡ್ಕೊತೀನಿ, ಚೆನ್ನಾಗಾಗುತ್ತೆ ಅನ್ನ ಅಂತ. ನೋಡಿ, ಬದನೆಕಾಯಿ ಎಲ್ಲ ಈ ಥರ ಸಣ್ಣ ಸಣ್ಣಕ್ಕೆ, ಅಂದರೆ ತುಂಬ ಸಣ್ಣ ಕಟ್ ಮಾಡಬಾರ್ದು, ಬೆಂದರೆ ಎಲ್ಲ ಅದು ಸ್ಮ್ಯಾಶ್ ಆದಂಗೆ ಆಗಿಬಿಡುತ್ತೆ. ಸ್ವಲ್ಪ ಪೀಸಸ್ ದಪ್ಪ ಇದ್ರೇ ಬಾಯಿಗೆ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸರಿ ಅಂತ ಎಲ್ಲ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ. ನೋಡಿ, ಎಲ್ಲ ಕಟ್ ಮಾಡಿ ತೊಳೆದು ಹಾಕ್ಕೊತಾಯಿದ್ದೀನಿ. ಅದೇನು ಒಂದು 5 ನಿಮಿಷ ಇಡೋಷ್ಟು ಟೈಮ್ ಇರೋಲ್ಲ ಫ್ರೆಂಡ್ಸ್ ಬೆಳಗ್ಗೆ. ಹಾಗೆ ಕಟ್ ಮಾಡಿ ವಾಶ್ ಮಾಡಿ ಹಾಕ್ಕೊಂಡು ಮಾಡ್ಕೊತಾ ಇರ್ತೀನಿ.
ಬೆಳಗ್ಗೆ ಟೈಮ್ ಆಗಿಬಿಡುತ್ತೆ ಟಿಫನ್ಗೆ. ನೋಡಿ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತೀವಿ. ಎರಡೇ ಹಾಕಿದ್ದು ಸಾಕಾಯಿತು ಅನಿಸ್ತು, ದೊಡ್ಡ ಬದನೆಕಾಯಿ ಅಲ್ವಾ, ಎರಡಾದರೆ ಸಾಕಾಗುತ್ತೆ ಅಂದ್ಬಿಟ್ಟು ಎರಡು ಹಾಕಿ ಇನ್ನೊಂದು ಹಾಗೆ ಇಟ್ಟಿದ್ದೀನಿ. ಮತ್ತು ಸಾಂಬಾರು ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ. ನೋಡಿ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು. ಯಾಕೋ ಸಾಕಾಗಿಲ್ಲ ಅನಿಸ್ತು, ಅದಕ್ಕೆ ಇನ್ನೊಂದು ಅರ್ಧ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡಿ ಪೀಸಸ್ಸು ಸ್ವಲ್ಪ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ. ಜಾಸ್ತಿ ಬೇಯ್ದೇನು ಸ್ಮ್ಯಾಶ್ ಆಗ್ದಂಗೆ ಆಗಿಬಿಡುತ್ತಲ್ವ, ಅದಕ್ಕೆ ಸ್ವಲ್ಪ ಪೀಸಸ್ ದಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ವಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಾಕಿದೆ ಅದರಲ್ಲಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಹಬೆಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನುಣ್ಣಗೂ ಆಗೋಲ್ಲ ಫ್ರೆಂಡ್ಸ್, ಬದನೆಕಾಯಿ ಒಂದು ಹದವಾಗಿ ಬೆಂದ್ಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕಿದ್ದೀನಿ ಈಗ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಹಬೆಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಈಗ ಬೆಂದಿತ್ತೆಲ್ಲ. MTR ತಗೊಳ್ಳೋದು ನಾನು, ವಾಂಗಿಬಾತ್ ಪೌಡರು. ಎಲ್ಲನೂ ಅಷ್ಟೇ ಫ್ರೆಂಡ್ಸ್, ವಾಂಗಿಬಾತ್ ಅಂತಲ್ಲ, ಪುಳಿಯೋಗರೆ ಮತ್ತು ಬಿಸಿಬೇಳೆ ಬಾತು ಎಲ್ಲ MTR ತಗೊಳ್ಳೋದು. ಪುಳಿಯೋಗರೆದು ಬಂದುಬಿಟ್ಟು ಮನೆಯಲ್ಲೇ ಮಾಡ್ಕೋತಾ ಇದ್ದೆ, ಇವಾಗ ಸ್ವಲ್ಪ ಖಾಲಿ ಆಗಿತ್ತು, ಅದಕ್ಕೆ MTRದು ತರಿಸ್ಕೋತೀನಿ. ಮಾಡ್ಕೋಬೇಕು ಫ್ರೆಂಡ್ಸ್, ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು MTRದು ವಾಂಗಿಬಾತ್ ಮಸಾಲ ಪೌಡರು. ನೋಡಿ 2.5 ಪ್ಯಾಕೆಟ್ ಇತ್ತು, 2.5 ಪ್ಯಾಕೆಟು ಹಾಕಿದ್ದೀನಿ. ತೀರಾ ಕಮ್ಮಿ ಆದರೂ ಅದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಟೇಸ್ಟು, ಅದಕ್ಕೆ ಒಂದು 2.5 ಪ್ಯಾಕೆಟ್ ಹಾಕಿದ್ದೀನಿ. ನಾನೊಂದು 4 ಈರುಳ್ಳಿ ಮತ್ತು 2 ದೊಡ್ಡ ಬದನೆಕಾಯಿ, 2.5 ಪ್ಯಾಕೆಟ್ ಬೇಕಾಗುತ್ತೆ ಪೌಡರು ಹಾಕಿದ್ದೀನಿ. ಹಾಕಿ ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಹಾಕಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ರಸನೂ ಹಾಕಬೇಕು. ಬರೀ ಟೊಮೆಟೊನ ಅದು ಚೆನ್ನಾಗಿರಲ್ಲ. ಬರೀ ಹುಣಸೆಹಣ್ಣು ಅಂದರೂ ಚೆನ್ನಾಗಿರಲ್ಲ, ಎರಡು ಒಂದೊಂದು ಸ್ವಲ್ಪ ಹಾಕ್ಕೊತೀನಿ ನಾನು. ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಖಾರಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಅದೊಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಇನ್ನೊಂದು ಥರನೂ ಮಾಡ್ಬೋದು ಫ್ರೆಂಡ್ಸ್, ಕುಕ್ಕರಲ್ಲಿ ದಮ್ ವಾಂಗಿಬಾತ್ ಅಂತಾರಲ್ಲ ಆ ಥರನೂ ಮಾಡ್ಬೋದು. ಮೊನ್ನೆ ನಾನು ಆ ಥರ ಮಾಡಿದ್ದೆ, ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಅದು ಸೇಮ್ ಪಲಾವ್ ಮೆಥಡಲ್ಲೇ ಬದನೆಕಾಯಿ ಹಾಕಬೇಕು, ಅದಕ್ಕೆ ವಾಂಗಿಬಾತ್ ಪೌಡ್ರ್ ಹಾಕಬೇಕು. ಅದನ್ನು ಶೇರ್ ಮಾಡಿದ್ದೀನಿ ಅನಿಸುತ್ತೆ ಲಾಸ್ಟ್ ವೀಡಿಯೋದಲ್ಲಿ. ಆ ಥರ ಮೊನ್ನೆ ಮಾಡಿದ್ದೆ ಅಂದ್ಬಿಟ್ಟು ಇವತ್ತು ಈ ಥರ ಗೊಜ್ಜು ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ಈ ಥರ ಗೊಜ್ಜು ಮಾಡಿ, ಒಂದು 2-3 ಟೈಮ್ ಬರೀ ಅದು ಕುಕ್ಕರಲ್ಲೇ ಅದೇ ದಮ್ ವಾಂಗಿಬಾತ್ ಅದೇ ಮಾಡ್ತಾಯಿದ್ದೆ. ಸರಿ ಈ ಥರ ಮಾಡಿ ತುಂಬ ದಿನ ಆಯಿತು ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ. ನೋಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಪ್ಲೇಟ್ ಮುಚ್ಚಿಟ್ರೆ ಆಯಿತು, ವಾಂಗಿಬಾತ್ ರೆಡಿಯಾಗಿದೆ. ಅಷ್ಟೆಲ್ಲ ಹಾಲು ಎತ್ಕೊಬಂದು ಕೊಟ್ಟರು, ಕಾಫಿ ಇಡಬೇಕಿನ್ನು. ತುಂಬ ಹೊತ್ತು ಬಿಡಬಾರ್ದು ಫ್ರೆಂಡ್ಸ್, ತಳ ಹಿಡ್ಕೊಬಿಡುತ್ತೆ. ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಹಾಲು ಎತ್ಕೊಬಂದರು ಕಾಫಿಗೆ, ಒಂದು ಸ್ವಲ್ಪ ಹಾಲು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟ್ರ್ ಮಾಡೋ ತಗೊಬಂದಿರ್ತಾರೆ ನಮ್ಮ ಮನೆಯವರು, ನಾನು ಮತ್ತೆ ಇನ್ನೊಂದು ಸಲ ಫಿಲ್ಟ್ರ್ ಮಾಡ್ಕೊತೀನಿ.
ಫ್ರೆಶ್ ಹಾಲು ಕಾಫಿಗೆ ಇಡ್ತಾಯಿದ್ದೀನಿ. ಇಂಡಕ್ಷನ್ ಮೇಲೆ ಇಡ್ತೀನಿ ಫ್ರೆಂಡ್ಸ್. ನಾನು ಇಂಡಕ್ಷನ್ ಇದೆಯಲ್ಲ ಅದ್ರ ಮೇಲೆ ಇಟ್ಟಿದ್ದೀನಿ. ನಮ್ಮ ಚಿಂಟು ಬಂದು ಏನೋ ಹೇಳ್ತಾ ಇದ್ದಾನೆ, ಡೈರಿಯಲ್ಲಿ ಹಸುಗಳಿಗೆ ಫೀಡ್ ಬಂದಿಲ್ಲ ಅಂದ್ಬಿಟ್ಟು ಬೈತಾ ಇದ್ರಂತೆ ಹಾಲು ಹಾಕೋರು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ಇದ್ಕೊಂಡು ಬೈಲಿ ಹೋಗಿ 1 ತಿಂಗಳು ಮುಗೀತು, ಇನ್ಯಾವಾಗ ಅವ್ರು ಕೊಡೋದು ಅಂತ ಹೇಳ್ತಾ ಇದ್ದೆ. ನೋಡಿ ಗೊಜ್ಜೆಲ್ಲ ರೆಡಿ ಆಯಿತು. ಒಂದು ಬಟ್ಲಿಗೆ ತೆಗ್ದಿಡ್ತಾ ಇದ್ದೀನಿ. ತೆಗ್ದಿಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಟಿಫನ್ಗೆ ಹಾಕ್ಕೊಡೋಣ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ. ನೋಡಿ ರೈಸು ಉದ್ರುದ್ರಾಗಿದ್ದರೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಪಾತ್ರೆಯಲ್ಲಿ ಮಾಡ್ಕೊತೀನಿ. ನೋಡಿ ಉದ್ರುದ್ರಾಗಿರುತ್ತೆ, ಚೆನ್ನಾಗಾಗಿದೆ ಫ್ರೆಂಡ್ಸ್. ಅನ್ನ ಎಲ್ಲ ಹಾಕಿ ಈ ಥರ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಗೊಜ್ಜು ಹಾಕಿ 2ರಲ್ಲಿ ಹಾಕಿಟ್ಬಿಟ್ಟೈತೆ, ಅದಕ್ಕೆ ಅದ್ರಲ್ಲಿ ಪ್ಲಾಸ್ಟಿಕಲ್ಲಿ ಬೇಡ ಇಡೋದು ಅಂದ್ಬಿಟ್ಟು ಫಸ್ಟ್ ಅದು ಹಾಕಿ ಕಲಿಸ್ಕೊತಾ ಇದ್ದೀನಿ. ಖಾಲಿ ಮಾಡೋಣ ಅಂತ ಕಲಸಿ ಅವನಿಗೆ ತಿನ್ನೋಕ್ಕೆ ಹಾಕ್ಕೊಡ್ತಾಯಿದ್ದೀನಿ ಟಿಫನ್ನು. ನೋಡಿ ಚೆನ್ನಾಗಿ ಟೇಸ್ಟಿಯಾಗಿ ವಾಂಗಿಬಾತ್ ರೆಡಿಯಾಗಿದೆ. ಹಾಗೆ ಅವ್ನು ತಿನ್ನೋಕೆ ಕೊಟ್ಬಿಟ್ಟು ಬಾಕ್ಸ್ಗೂ ಹಾಕಿಡ್ತಾಯಿದ್ದೆ. ತಿಂದ್ಬಿಟ್ಟು ಅವನೇ ಬಾಕ್ಸ್ ತೊಗೊಂಡು ಹೋಗ್ತಾನೆ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ. ಬಾಕ್ಸಲ್ಲಿ ತುಂಬ ಅನ್ನ ಇಡ್ಸಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಇರ್ತದೆ. ಅದು ಮುಚ್ಚಳ ಒಂಥರ ಹಿಂಗೆ ಒಳಗಡೆ ಇದೆಯಲ್ಲ ಕ್ಯಾಪು, ಅನ್ನ ಜಾಸ್ತಿ ಇಡ್ಸಲ್ಲ. ಎಷ್ಟು ಇಡ್ಸಿದ್ರೆ ಅಷ್ಟು ತುಂಬಿಸ್ಕೊಡೋಣ ಅಂದ್ಬಿಟ್ಟು ತುಂಬಿಸ್ಕೊಡ್ತಾಯಿದ್ದೀನಿ. ಗೊಜ್ಜು ಮೇಲೆ ಒಂದು ಪ್ಲೇಟ್ ಮುಟ್ಟಿಚ್ಚಿಟ್ಟು ಸೈಡ್ಗಿಟ್ಟೆ. ನೋಡಿ ಕಾಫಿಗೆ ಇಟ್ಟಿದ್ದೆ. ಅವನಿಗೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾವು ಕಾಫಿ ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೋಡಿ ಹಾಲು ಎಷ್ಟು ತಿಕ್ಕಾಗಿದೆ, ಫುಲ್ ಮಂದ ಹಾಲು, ಎಮ್ಮೆ ಹಾಲಲ್ವ ಚೆನ್ನಾಗಿರುತ್ತೆ ಗಟ್ಟಿಯಾಗಿ. ಈ ಕಾಫಿ ಪುಡಿ ಎಲ್ಲ ಉಂಡೆ ಕಟ್ಕೊಬಿಡುತ್ತೆ ಅಂದ್ಬಿಟ್ಟು ಈ ಥರ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಕಾಫಿ ಪುಡಿ ಕಮ್ಮಿ ಆಗಿತ್ತು, ಇನ್ನೊಂಚೂರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕುದಿಸಿದ್ರೆ ಚೆನ್ನಾಗಿರುತ್ತೆ. ಇದು ಕಾಫಿ ಪೌಡ್ರು ಚಿಂತಾಮಣಿಯಲ್ಲಿ ಅಂಗಡಿಯಲ್ಲಿ ಅವರೇ ಆಡಿಸ್ತಾಯಿದ್ರು, ಚೆನ್ನಾಗಿ ಸ್ಮೆಲ್ ಘಮ ಬರ್ತಾಯಿತ್ತು ಅಂದ್ಬಿಟ್ಟು ತೊಗೊಂಬಂದಿದ್ದೆ. ಟೇಸ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಕಾಫಿ. ಇದನ್ನು ನಾವು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳೋದು ಕಾಫಿ ಪೌಡ್ರು. ನೋಡಿ ಮತ್ತೆ ಕುದಿಯೋಕೆ ಇಟ್ಟಿದ್ದೀನಿ. ಕಾಫಿ ಎಲ್ಲ ಮತ್ತೆ ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ ನನಗೆ ಬ್ಯಾಕ್ ಪೇನ್ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ. ಹಾಗೆ ಹೀಗೆ ಒದ್ದಾಡಿಕೊಂಡು ಬೆಳಗ್ಗೆ ಟಿಫನ್ ಮಾಡಿ ಕಾಫಿಗೆ ಇಟ್ಟಿದ್ದೀನಿ. ಗ್ಲಾಸ್ಗೆ ಶೋಧಿಸ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಕುದೀತಾ ಇದೆ ಕಾಫಿ. ಈ ಕಡೆ ನೋಡು ಆ ಕಡೆ ನೋಡೋಷ್ಟರಲ್ಲಿ ಉಕ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಇದು ಇಂಡಕ್ಷನ್ ಮೇಲೆ. ನೋಡಿ ಕಾಫಿ ರೆಡಿ ಆಯಿತು. ಎಲ್ಲ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಚೆಲ್ಲೋಗ್ಬಿಟ್ಟಿದೆ ಒಂದು ಸ್ವಲ್ಪ, ಕರೆಕ್ಟಾಗಿ ಇಟ್ಟಿದ್ದೆ ಇಬ್ರಿಗೂ ಆಗೋಷ್ಟು. ಅದರಲ್ಲಿ ಒಂದು ಸ್ವಲ್ಪ ಚೆಲ್ಲೋಗ್ಬಿಟ್ಟಿದೆ. ಬಿಸಿ ಆಗೋಕ್ಕಿಟ್ಟಾಗ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕದು. ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆವಾಗ ತಾನೇ ಇದು ಬೀಜ ಹಾಕ್ತಾಯಿದ್ರು ಕಾಫಿಗೆ. ಕಾಫಿ ಬೀಜ ಮಿಷಿನಲ್ಲಿ ಆಡಿಸ್ತಾಯಿದ್ರು, ತಗೊಬಂದಿದ್ದೆ ನಾನು. ನಮ್ಮ ಮನೆಯವ್ರು ಕೊಟ್ಬಿಟ್ಟು ಅಚ್ಚುಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಸ್ವಲ್ಪ ದಿಂಬು ಇಲ್ಲಿ ಬ್ಯಾಕ್ ಇಟ್ಕೊಂಡು ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ ಕಾಫಿ ಕುಡ್ಕೊಂಡು. ನೋಡಿ ನಮ್ಮ ಮನೆಯವರು ಇದು ಬೆಂಗಳೂರಲ್ಲಿದ್ದಾಗ ಎಲ್ಲ ಕಂಪ್ನಿ ಹತ್ರ ಮಾಡ್ತಾಯಿದ್ರು ಅಂದ್ಬಿಟ್ಟು ತಗೊಬಂದಿದ್ರು ಫ್ರೆಂಡ್ಸ್. ಇದು ಮಸಾಜ್ ಮಾಡ್ಕೊಳ್ಳೋದು. ಈ ಥರ ಪೇಯ್ನ್ಸ್ ಎಲ್ಲ ಜಾಸ್ತಿ ಇದ್ದಾಗ ಅದನ್ನು ಹಾಕ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ಒಂಥರ ರಿಲೀಫ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಕಾಫಿ ಕುಡ್ದಿದ್ದಾಯ್ತಲ್ಲ ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. ಬೆಳಗ್ಗೆ ಟಿಫನ್ ಮಾಡೋ ಅಷ್ಟರಲ್ಲಿ ನನ್ನ ಕಾಲು ಕೈಯೆಲ್ಲ ನೋವು ಬಂದುಬಿಡುತ್ತೆ ಫ್ರೆಂಡ್ಸ್. ಬ್ಯಾಕ್ ಪೇಯ್ನ್ ತುಂಬ ಇರೋದಕ್ಕೆ ಆಗೋಲ್ಲ. ಅದಕ್ಕೆಲ್ಲ ಕಾಫಿ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ನೋಡ್ತಾಯಿದ್ದೆ. ಇದು ಮುಂದೆ ಕ್ಯಾಪ್ ಕೊಟ್ಟಿದ್ದಾರೆ ಒಂದು, ಅಲ್ಲಿ ಹಾಕ್ಕೊಂಡು ಆ ಕ್ಯಾಪಲ್ಲಿ ಮಸಾಜ್ ಮಾಡ್ಕೊಳ್ಳೋದು.
ನೋಡಿ ಕ್ಯಾಪ್ ಎಷ್ಟು ಹಾಕಿದ್ರೂ ಹಾಕೋಕ್ಕಾಗ್ತಾಯಿಲ್ಲ, ಬಿಚ್ಚೋಗ್ಬಿಡ್ತಾಯಿತ್ತು. ಅದಕ್ಕೆ ನಮ್ಮ ಅಚ್ಚುಗೆ ಹೇಳ್ತಾಯಿದ್ದೆ ಹಾಕ್ಕೊಡು ಅಂತ. ಸರಿ ಅಂತ ಅವನು ಹಾಕ್ಕೊಟ್ಟ. ಹಾಗೆ ನಾನು ಸ್ವಲ್ಪ ಮಸಾಜ್ ಮಾಡ್ಕೊತಾ ಇದ್ದೆ. ನೋಡಿ ಈ ಥರ ಮಾಡ್ಕೊಳ್ಳೋದು ಬಟನ್ ಆನ್ ಮಾಡಿಕೊಂಡು. ಎಲ್ಲಿ ಪೇಯ್ನ್ ಇರುತ್ತೋ ಅಲ್ಲಿ ಕತ್ತು, ಕೈ, ಕಾಲು, ಬ್ಯಾಕ್ಗೆ ಎಲ್ಲ ಮಾಡ್ಕೊಬೋದು. ನೋಡಿ ಅಚ್ಚು ರೆಡಿ ಆಗ್ತಾಯಿದ್ದಾನೆ ಕಾಲೇಜ್ಗೆ. ನಮ್ಮ ಮನೆಯವ್ರು ಹೋಗ್ತಾರೆ ಬಿಟ್ಟು ಬರೋಕ್ಕೆ, ನಾನೇನು ಹೋಗಲ್ಲ. ಬ್ಯಾಕ್ ಪೇನ್ ಬಂದಿರೋದಕ್ಕೆ ಎಲ್ಲೂ ಹೋಗಲ್ಲ ಫ್ರೆಂಡ್ಸ್ ನಾನು. ನೋಡಿ ಹೆಂಗೆ ನೋಡ್ಕೊತಾ ಇದ್ದಾನೆ ಇವನು ಮಿರರು. ಕಾಲೇಜ್ಗೆ ಹೋಗೋಕ್ಕೆ ರೆಡಿ ಆಗಿದ್ದಾನೆ. ಹಾಗೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ನಾನು ಕೂತ್ಕೊಂಡು. ಅದು ಇಡ್ತಾನೆ ಇರಲಿಲ್ಲ, ಕ್ಯಾಪು ಲೂಸ್ ಆಗಿಬಿಟ್ಟು ಬಿದ್ದೋಗ್ತಾನೆ ಇತ್ತು. ನಮ್ಮ ಮನೆಯವ್ರು ಏನೋ ಹೇಳ್ತಾಯಿದ್ರು. ನೋಡಿ ಚಿಂಟು ಬಂದ, ನಾನು ಹಾಕ್ಕೊಡ್ತೀನಿ ಅಂತ. ಹಾಕ್ಬಿಟ್ಟು ಹಾಗೆ ನಾನು ಮಾಡಿಕೊಡ್ತೀನಿ ಮಸಾಜು ಅಂತ ಹೇಳ್ತಾಯಿದ್ದ. ನೋಡಿ ಚಿಂಟು ಮಸಾಜ್ ಮಾಡ್ತಾ ಇದ್ದಾನೆ. ತುಂಬ ಒಂಥರ ರಿಲೀಫ್ ಅನಿಸುತ್ತೆ ಫ್ರೆಂಡ್ಸ್ ಇದರಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ. ಬಾಡಿ ಪೇಯ್ನ್ಸ್ ಇದ್ದಾಗ ಈ ಥರ ಮಾಡಿಕೊಂಡ್ರೆ ಒಂಥರ ರಿಲೀಫ್ ಆಗಿರುತ್ತೆ. ನೋಡಿ ನಮ್ಮ ಚಿಂಟು ಮಾಡಿಕೊಡ್ತಾ ಇದ್ದಾನೆ. ನನಗೆ ಕೈ, ಕಾಲು ತುಂಬ, ನೆಕ್ಕು, ಬ್ಯಾಕ್ ಫ್ರೆಂಡ್ಸ್ ತುಂಬ ನೋವು ಅಂದರೆ ನೋವು. ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೂ ಕಮ್ಮಿ ಆಗೋಲ್ಲ. ನೋಡಿ ಬ್ಯಾಕ್ ಈ ಥರ ಸೋಫಾ ಮೇಲೆ ದಿಂಬು ಹಾಕ್ಕೊಂಡು ಕೂತ್ಕೊತೀನಿ, ಆದ್ರೂ ನನಗಾಗಲ್ಲ. ಬ್ಯಾಕ್ ಪೇಯ್ನ್ ತುಂಬ. ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದೆ. ದೇವಸ್ಥಾನ, ಪೂಜೆ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್, ಆದರೂ ಕಮ್ಮಿ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ಚಿಂಟು ಇದರಲ್ಲಿ ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಮಾಡ್ತಾ ಇದ್ದಾನೆ. ಈ ಥರ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಇದ್ದರೆ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಮಕ್ಕಳು. ಅವನು ಹೋಗೋದು 9:30ಗೆ, ಇವ್ನಿಗೆ ವ್ಯಾನ್ ಬರೋದು. ಓದ್ಕೊತಾ ಇದ್ದ. ಇದು ಆಗ್ತಾಯಿಲ್ಲ ನೋಡಿ ಚಿಂಟು, ಅದಕ್ಕೆ ಬಂದು ನನಗೆ ಮಸಾಜ್ ಮಾಡಿಕೊಡ್ತಾ ಇದ್ದಾನೆ. ಚೆನ್ನಾಗಿ ಒಂಥರ ರಿಲೀಫ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಮಾಡ್ಕೊಳ್ಳೋದ್ರಿಂದ. ನೋಡಿ ಚಿಂಟು ಮಾಡ್ತಾ ಇದ್ದಾನೆ. ಸಾಕು ಬಿಡಪ್ಪ ಕಡೆಗೆ ಅಂದೆ. ಹಾಗೆ ಮೀಶೋ ಅಲ್ಲಿ ಇದು ರೋಟಿ ಮೇಕರ್ ಬುಕ್ ಮಾಡಿದ್ದೆ ಫ್ರೆಂಡ್ಸ್. ಬಂತು ಒಂದು 10:30 11 ಗಂಟೆಗೇನೋ ಬಂತು. ನೋಡಿ ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ, ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಪ್ರಾಡಕ್ಟು. ಚೆನ್ನಾಗಿರುತ್ತೆ. ದೊಡ್ಡದಾಗಿ ಎಷ್ಟು 500 ಏನೋ ತೊಗೊಂಡಿದ್ದಾರೆ. ಚೆನ್ನಾಗಿರುತ್ತೆ ದೊಡ್ಡದಾಗಿ ಅಂದ್ಬಿಟ್ಟು ನೋಡಿ ನಾನು ಬುಕ್ ಮಾಡಿದ್ರೆ, ಅದು ನೋಡಿ ಇಷ್ಟಿದೆ ಫ್ರೆಂಡ್ಸ್. ನೋಡಿದ ತಕ್ಷಣ ನನಗೆ ಶಾಕ್ ಆಗೋಯಿತು. ನೋಡಿದ್ರೆ ಕ್ವಾಲಿಟಿನೇ ಏನೂ ಚೆನ್ನಾಗಿಲ್ಲ ಫ್ರೆಂಡ್ಸ್. ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ಅಲ್ಲಿ ಫೋನಲ್ಲಿ ನೋಡಿದ್ರೆ ತುಂಬ ದೊಡ್ಡದಾಗಿ ಚೆನ್ನಾಗಿತ್ತು. ನೋಡಿದ್ರೆ ಇದರಲ್ಲಿ ಇಷ್ಟಿದೆ ನೋಡಿ. ಅಯ್ಯಪ್ಪ ಏನಿದು ಹಿಂಗಿದೆ ಅಂದ್ಬಿಟ್ಟು ಸರಿ ನೋಡೋಣ ಅಂತ ನೋಡಿಬಿಟ್ಟು, ಅದು ಬಟನ್ಸು ಎಲ್ಲ ಸಪ್ರೇಟ್ ಸ್ಕ್ರೂಸ್ ಎಲ್ಲ ಕೊಟ್ಟಿದ್ದರು. ಅದೆಲ್ಲ ಫಿಟ್ ಮಾಡೋಣ ಅಂದ್ಬಿಟ್ಟು ತೆಗೆದು ನೋಡ್ತಾ ಇದ್ದೆ. ಅಯ್ಯೋ ಇದೇನಪ್ಪ ಇದು ಅಂತ ನನಗೆ ಆಶ್ಚರ್ಯ ಆಗೋಯಿತು. ಎಷ್ಟು ಒಳ್ಳೆ ಪೂರಿ ಹೊತ್ತೋದು ಇದ್ದಂಗಿದೆ ಫ್ರೆಂಡ್ಸ್. ಪೂರಿಗಾದರೆ ಚೆನ್ನಾಗಿ ಸೆಟ್ ಆಗುತ್ತೆ ಇದು, ಚಪಾತಿಗೆಲ್ಲ ಯೂಸ್ ಆಗೋಲ್ಲ. ಸರಿ ಅಂತ ನೋಡಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಬರಲಿ ಆಮೇಲೆ ನೋಡೋಣ ಅಂಥೇಳಿ ತೋರಿಸೋಣ. ಅದು ಫಿಟ್ ಮಾಡೋಂಗಿದ್ರೆ ನನಗೆ ಯಾಕೋ ಇಷ್ಟನೇ ಆಗಲಿಲ್ಲ ಫ್ರೆಂಡ್ಸ್. ರಿಟರ್ನ್ ಮಾಡಿಬಿಡೋಣ ಅಂತ ನೋಡ್ತಾ ಇದ್ದೆ. ನೋಡಿ ಎಲ್ಲ ಅದರಲ್ಲೇ ಹಾಕಿಡ್ತಾ ಇದ್ದೀನಿ ರಿಟರ್ನ್ ಮಾಡಿಬಿಡೋಣ ಅಂಥೇಳಿ. ಯಾಕೋ ನನಗೆ ಒಂಥರ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ತೆಳ್ಳಗಿದೆ ಇದೆಲ್ಲ, ಮೇಲೆ ರೇಕೆಲ್ಲ. ಇದು ನೋಡಿದ್ರೆ ಚಪಾತಿ ಒತ್ತೋದು, ಅದು ಗಟ್ಟಿ ಇದೆ ಕೆಳಗಡೆದು. ಮೇಲೆದೆಲ್ಲ ಹಿಂಗೆ ಬೆಂಡ್ ಆಗ್ತಾಯಿದೆ. ಅದು ನೋಡಿದ್ರೆ ಒಳ್ಳೆ ಚಿಕ್ಕದಾಗಿ ಪೂರಿ ಹೊತ್ತೋ ಥರ ಇದೆ. ಇದರಲ್ಲೇನು ಚಪಾತಿ ಮಾಡೋಕ್ಕಾಗುತ್ತಾ ಅಂದ್ಕೊಂಡು ನಾನು ಯೋಚನೆ ಮಾಡಿಕೊಂಡು ಅಯ್ಯೋ ಇದು ಬೇಡ ಆಮೇಲೆ ನೋಡೋಣ ಅಂತ ಎತ್ತಿಟ್ಟೆ ಫ್ರೆಂಡ್ಸ್.